ಭುಗಿಲೆದ್ದ ಹಿಂಸಾತ್ಮಕ ಪ್ರತಿಭಟನೆ, ಭಾರತೀಯರ ಸುರಕ್ಷತೆಗೆ ಮುಂದಾದ ಭಾರತ, ನವದೆಹಲಿಯಿಂದ ಇರಾನ್ನತ್ತ ವಿಮಾನ ಹಾರಾಟ. ಜಮ್ಮು ಕಾಶ್ಮೀರ ಗಡಿಗಳಲ್ಲಿ ಮತ್ತೆ ಪತ್ತೆಯಾದ ಪಾಕ್ ಡ್ರೋನ್, 5 ದಿನಗಳಲ್ಲಿ 3ನೇ ಬಾರಿಗೆ ಡ್ರೋನ್ಗಳ ಪತ್ತೆ, ಡ್ರೋನ್ಗಳ ಮೇಲೆ ಗುಂಡು ಹಾರಿಸಿದ ಭಾರತೀಯ ಸೇನೆ. ನಟ ದಿಲೀಪ್ ವಿರುದ್ಧದ ಅಪಹರಣ ಅತ್ಯಾಚಾರ ಪ್ರಕರಣ, ನಟನ ಪರ ಒಲವು, ಸಂತ್ರಸ್ತೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ನ್ಯಾಯಾಧೀಶ ಹನಿ ಎಂ ವರ್ಗೀಸ್ ವಿರುದ್ಧ ಗಂಭೀರ ಆರೋಪ, ಹೈಕೋರ್ಟ್ಗೆ ದೂರು ನೀಡಿದ ವಕೀಲೆ ಟಿಬಿ ಮೀನಿ. ಸಂಕಷ್ಟಕ್ಕೊಳಗಾದ ರಾಜ್ಯದ ಕಡಲೆ ಬೆಳೆಗಾರರು ಬೆಲೆ ಬೆಂಬಲ ಯೋಜನೆಯಡಿ ಕಡಲೆ ಖರೀದಿಗೆ ಅನುಮೋದನೆ ನೀಡಲು ಆಗ್ರಹ, ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ. ಬಿಜೆಪಿಯಲ್ಲಿ ಒಬ್ಬರಿಗೊಬ್ಬರು ಕಾಲೆಳೆಯುವವರೇ ಜಾಸ್ತಿ, ಹಾಗಾಗಿ ಬಳ್ಳಾರಿ ಪಾದಯಾತ್ರೆಗೆ ಆರಂಭಕ್ಕೂ ಮುನ್ನವೇ ತೆರೆ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ. ದೇಶದಾದ್ಯಂತ 9 ಹೊಸ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭ, ರಾಜ್ಯಕ್ಕೆ ಸಿಕ್ಕ ಹೊಸ ರೈಲಿಗೆ ಕನ್ನಡಿಗರ ವಿರೋಧ, ಕನ್ನಡಿಗರಿಗಿಂತ ವಲಸೆ ಬರುವ ಜನರಿಗೆ ಅನುಕೂಲ. ಸಣ್ಣ ಲೋಪಕ್ಕೆ ವಿಶೇಷ ಚೇತನ ಉದ್ಯೋಗಿ ವಜಾ, ಭಾರತೀಯ ಸ್ಟೇಟ್ ಬ್ಯಾಂಕ್ ಆದೇಶ ರದ್ದುಪಡಿಸಿದ ರಾಜ್ಯ ಹೈಕೋರ್ಟ್, ಉದ್ಯೋಗಿಯನ್ನ ಸೇವೆಗೆ ಮರು ನಿಯೋಜನೆ ಮಾಡಲು ನಿರ್ದೇಶನ. ಪಾಕ್, ಇರಾನ್ ಸೇರಿದಂತೆ 75 ದೇಶಗಳಿಗೆ ವಲಸೆ ವೀಸಾ ಪ್ರಕ್ರಿಯೆ ಸ್ಥಗಿತ, ಜನವರಿ 21ರಿಂದಲೇ ಅನಿರ್ದಿಷ್ಟಾವಧಿ ಜಾರಿ, ಅಮೆರಿಕದ ವಿದೇಶಾಂಗ ಇಲಾಖೆ ಸೂಚನೆ. ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸುವುದಿಲ್ಲ, ಮರಣ ದಂಡನೆ ನಿರ್ಧಾರ ಕೈಬಿಟ್ಟ ಇರಾನ್, ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸ್ಪಷ್ಟ ಮಾಹಿತಿ. ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಕ್ಷ್ಯ ಸೇನ್ ಪ್ರವೇಶ.